ಬಿಬಿಎಂಪಿ ಪಶ್ಚಿಮ ಕಾರ್ಪೊರೇಷನ್ ಅಡಿಷನಲ್ ಕಮಿಷನರ್ ಶ್ರೀಯುತ ಜಿಎನ್ ಮಂಜುನಾಥ್ ಸ್ವಾಮಿ ರವರಿಗೆ ಅಭಿನಂದನಾ ಸಮಾರಂಭ. ಬೆಂಗಳೂರು ಪಶ್ಚಿಮ ಕಾರ್ಪೊರೇಷನ್ ಅಡಿಷನಲ್ ಕಮಿಷನರ್ ಶ್ರೀಯುತ ಜಿಎನ್ ಮಂಜುನಾಥ ಸ್ವಾಮಿ ರವರಿಗೆ ಸಿಬ್ಬಂದಿ ವರ್ಗದ ಪದಾಧಿಕಾರಿಗಳು, ಸ್ನೇಹಿತರು, ಅಭಿಮಾನಿಗಳಿಂದ ಬೀಳ್ಕೊಡುಗೆ ಕಾರ್ಯಕ್ರಮ. ಮಹಾಲಕ್ಷ್ಮಿ ಲೇಔಟ್ ವಿಧಾನಸಭಾ ಕ್ಷೇತ್ರ ಡಾ ರಾಜ್ಕುಮಾರ್ ಭವನ ಸಭಾಂಗಣದಲ್ಲಿ ಔತಣಕೂಟ ಮತ್ತು ಅಭಿನಂದನಾ ಸಮಾರಂಭವನ್ನು ಆಯೋಜಿಸಿದ್ದರು. ಈ ಸಂದರ್ಭದಲ್ಲಿ ಆಡಳಿತ ಮಂಡಳಿಯ ಸಿಬ್ಬಂದಿ ವರ್ಗದವರು, ಹಿತೈಷಿಗಳು ಭಾಗವಹಿಸಿದ್ದರು. ಸಿಬ್ಬಂದಿ ಅಧಿಕಾರಿಗಳು ಆಗಮಿಸಿ ಶ್ರೀಯುತ ಮಂಜುನಾಥ್ ಸ್ವಾಮಿ ರವರಿಗೆ ಅಭಿನಂದಿಸಿ ಸನ್ಮಾನಿಸಿ ಮುಂದಿನ ನಿವೃತ್ತಿ ಜೀವನ ಸುಖಕರವಾಗಿರಲಿ ಎಂದು ಶುಭ ಹಾರೈಸುತ್ತಾ ತಮ್ಮ ಕಿರಿಯ ಅಧಿಕಾರಿಗಳ ಮೇಲೆ ತಮ್ಮ ಮಾರ್ಗದರ್ಶನ ಇರಲಿ ಎಂದು ಶುಭ ಕೋರಿದರು. ಇದೇ ಸಂದರ್ಭದಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಮಂಜುನಾಥ್ ಸ್ವಾಮಿ ರವರು ಮಾತನಾಡಿ, ಈ ಕಾರ್ಯಕ್ರಮವನ್ನು ಹಾರೈಸಿದ ಆಯೋಜಕರಿಗೆ, ಸಿಬ್ಬಂದಿ ವರ್ಗದವರಿಗೆ ಧನ್ಯವಾದ ತಿಳಿಸುತ್ತಾ ತಮ್ಮ ಅಭಿಪ್ರಾಯ ಹಂಚಿಕೊಂಡರು. ಇದು ನಾನು ಸರ್ಕಾರಿ ಸೇವೆಯಲ್ಲಿ ಮಾಡಿದಂಥ ಒಂದು ಗುರುತಿಸಿ ನನಗೆ ಇಷ್ಟೊಂದು ಅಭಿಮಾನ ಬಂದಿದೆ, ಅಭಿಮಾನಿಗಳು ಬಂದಿದ್ದಾರೆ. ಈ ವಿವಿಧ ಇಲಾಖೆಯಲ್ಲಿ ಕೆಲಸ ಮಾಡಿದೆ, ಎಲ್ಲ ಇಲಾಖೆಗಳಲ್ಲೂ ಕೂಡ ನನ್ನನ್ನು ಈಗಲೂ ಕೂಡ ಬಯಸ್ತಾರೆ ಅವರು. ಇದರಿಂದ ಇಂದು ಇಲ್ಲಿ ಬಂದಿದ್ದಾರೆ. ಮತ್ತೆ ಈ ನಾನು BBMPಗೆ ಮತ್ತೆ BBMP ಆದಮೇಲೆ ಈಗ GBAಗೆ ಬಂದಾದ್ಮೇಲೆ GBAಯಲ್ಲಿ ಹೊಸದಾಗಿ ರಚನೆ ಆದಂತ ಇದರಲ್ಲಿ ನನಗೆ ಎಲ್ಲ ರೀತಿಯ ಸಹಕಾರ ಸಿಕ್ಕಿದೆ. ಅದು ಆಯುಕ್ತರಾಗ್ಲಿ ಮತ್ತೆ ಇದ್ದಂತ ನನ್ನ ಎಲ್ಲ ಜೊತೆಯಲ್ಲಿ ಕಾರ್ಯನಿರ್ವಹಿಸಿದಂತ ಎಲ್ಲ ನನ್ನ ಸಹೋದ್ಯೋಗಿ ಮಿತ್ರರು ಕೂಡ ಬಹಳನೇ ಸಹಕಾರ ಮಾಡಿದ್ದಾರೆ. ಆ ಸಹಕಾರ ಮಾಡಿಲ್ಲ ಅಂತಂದ್ರೆ ನಾನು ನನ್ನ ಈ ಕೆಲಸವನ್ನ ಮುಗಿಸೋಕೆ ಆಗ್ತಾ ಇರ್ಲಿಲ್ಲ. ಅದರಿಂದ ನಿಜವಾಗಿ ಎಲ್ರಿಗೂ ನಾನು ಚಿರಋಣಿಯಾಗಿದ್ದೇನೆ. ಮತ್ತೆ ನಮ್ಮ ಆಯುಕ್ತರಿಗೂ ಕೂಡ ಚಿರಋಣಿಯಾಗಿದ್ದೇನೆ. ನನ್ನ ಎಲ್ಲ ಈ ಹಿಂದೆ ನಾನು ಕೆಲಸ ಮಾಡಿದಂತ ಎಲ್ಲ ಇಲಾಖೆಗಳ ನೌಕರರಿಗೂ ಮತ್ತು ನನ್ನ ಸಹೋದ್ಯೋಗಿ ಮಿತ್ರರಿಗೂ ನಾನು ಚಿರಋಣಿಯಾಗಿದ್ದೇನೆ. ನಮಸ್ಕಾರ. ಸರ್, ನಿಮ್ಮ ಅತ್ಯಂತ ನೆನಪಿನಲ್ಲಿರ್ತಕ್ಕಂಥ ಸೇವೆ ಸಮಾಜಕ್ಕೆ ನೀಡಿದಂತ ನಾನು ಅತ್ಯಂತ ನೆನಪಿನಲ್ಲಿ ಇದ್ದಂತ ಸೇವೆ, ನಾನು ನನ್ನ ಇಡೀ ಸಾರ್ವಜನಿಕ ಇದರಲ್ಲಿ ಜೀವನದಲ್ಲಿ ನೆನೆಸ್ಕೊಳ್ಳೋದು ಯಾವುದು ಅಂತಂದ್ರೆ COVID-19 ಆದಾಗ, COVID-19 ಪೀರಿಯಡ್ ಅಲ್ಲಿ ಆಗ ನಾನು ಸುಮಾರು 1380 ಜನ ಡಾಕ್ಟರ್ಗಳನ್ನ ನೇಮಕಾತಿ ಮಾಡಿದೆ, 883 ಜನ ಸ್ಟಾಫ್ ನರ್ಸ್ ಅನ್ನ ನೇಮಕಾತಿ ಮಾಡಿದೆ, 88 ಜನ ಡೆಂಟಲ್ ಡಾಕ್ಟರ್ಗಳನ್ನ ನೇಮಕ ಮಾಡಿದೆ. ಅದು ನಿಜವಾಗೂ ನನಗೆ ಇಡೀ ಜೀವನದಲ್ಲಿ ನನಗೆ ಅತ್ಯಂತ ತೃಪ್ತಿಕರವಾದಂತ ಸೇವೆ ಅನಿಸುತ್ತೆ. ಯಾಕಂದ್ರೆ ಆಗ ಸುಮಾರು ಸಾವಿರಾರು ಜನಗಳು ಸಾವಿನಿಂದ ಬಚಾವಾದ್ರು. ಯಾಕಂದ್ರೆ ನಾನು ಅಷ್ಟು ಡಾಕ್ಟರ್ಗಳನ್ನ ನೇಮಕಾತಿ ಮಾಡಿದೆ. ಅದು ನನಗೆ ಒಂದು ಉತ್ತಮ ಘಟ್ಟ ಅಥವಾ ಉತ್ತಮ ಅಚೀವ್ಮೆಂಟ್ ಅನ್ಸುತ್ತೆ ನನಗೆ. ಬೆಂಗಳೂರು ಈಗಿನ ಹೊಸದಾಗಿ ಇನ್ನು ಅಂಬೆ ಕಾಲಿಡ್ತು ಅಂತ ಮಗು ಆಗಿರೋದ್ರಿಂದ ಇದಕ್ಕೆ ಇನ್ನೂ ಕೂಡ ಹೆಚ್ಚಿನ ಅನುದಾನ ಅವಶ್ಯಕತೆ ಇದೆ. ಮತ್ತೆ ಹೆಚ್ಚಿನ ಕಾರ್ಯಕ್ರಮಗಳನ್ನ ರೂಪಿಸ್ಕೋಬೇಕಾಗಿದೆ, ಸಮಸ್ಯೆಗಳನ್ನ ಪರಿಹರಿಸಿದಾಗ ಅದು ನಿಜವಾಗಿಯೂ ಕೂಡ ಒಂದು ಸಂಪೂರ್ಣ ಒಂದು GB ಅಥವಾ ಗ್ರೇಟರ್ ಬೆಂಗಳೂರು ಅಥಾರಿಟಿ ಆಗ್ಲಿಕ್ಕೆ ಸಾಧ್ಯ ಆಗುತ್ತೆ. ಕಾರ್ಯಕ್ರಮ ಆಯೋಜಕರಿಗೆ ನಿಜವಾಗೂ ನಾನು ಚಿರಋಣಿಯಾಗಿದ್ದೇನೆ. ಯಾಕೆಂದ್ರೆ ನಾನು ಏನೂ ಹೇಳೇ ಇರ್ಲಿಲ್ಲ, ಅವರಷ್ಟಕ್ಕೆ ಅವರೇ ಇಷ್ಟು ಚೆನ್ನಾಗಿ ಕಾರ್ಯಕ್ರಮನ ಆಯೋಜನೆ ಮಾಡಿದ್ದಾರೆ, ಇಷ್ಟು ಜನರನ್ನ ಕೂಡಿ ಹಾಕಿದ್ದಾರೆ. ಬಹುಶಃ ಇದು ಬಂದಿರೋದು ನನ್ನ ಮೇಲಿನ ಅಭಿಮಾನಕ್ಕೆ ಅಂತ ಹೇಳ್ಬಿಟ್ಟು ಅನ್ಸುತ್ತೆ. ನಿಜವಾಗೂ ಅವ್ರಿಗೆ ನಾನು ಚಿರಋಣಿಯಾಗಿದ್ದೇನೆ.